ऑटो रिक्शा में एलपीजी गैस भरने का गैर कानूनी धंधा हो बंद, वरना होगा बड़ा आंदोलन। जय कर्नाटका संगठन की चेतावनी। आज जय कर्नाटक संगठन के जिला अध्यक्ष संगमेश दाशाड़ के नेतृत्व में बीजापुर जिला अधिकारी को मनवी पत्र देकर ये आग्रह किया गया कि शहर के कई हिस्सों में गैर कानूनी तौर पर ऑटो में एलपीजी गैस भरी जा रही है, जिससे लोगों को काफ़ी समस्या हो रही है। हो सकता है आने वाले दिनों में कोई बड़ी दुर्घटना हो जाए, इसीलिए ऑटो रिक्शा में गैर कानूनी तौर पर एलपीजी गैस भरने पर रोक लगाने का आग्रह किया गया, वरना आने वाले दिनों में बड़ा आंदोलन करने की चेतावनी दी इस संगठन के जिला अध्यक्ष संगमेश दाशाड़ और अन्य पदाधिकारियों ने। जय कर्नाटक संघटನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರತಕ್ಕಂತ ಅಣ್ಣ ಮುತ್ತಪ್ಪರಯವರನ್ನ ಈ ಸಂದರ್ಭದಲ್ಲಿ ನೆನೆಯುತ್ತಾ ಈ ಎಲ್ಲ ಹೋರಾಟಗಳಿಗೆ ರೂವಾರಿಯಾಗಿರತಕ್ಕಂತ ರಾಜ್ಯ ಘಟಕದ ಅಧ್ಯಕ್ಷರಾಗಿರತಕ್ಕಂತ ಡಾಕ್ಟರ್ BN ಜಗದೀಶ್ ರವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಇಲ್ಲಿ ನಡೆದಿರತಕ್ಕಂತ ಎಲ್ಲ ನನ್ನ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಪದಾಧಿಕಾರಿಗಳಿಗೆ ಹಾಗೂ ಮಹಿಳಾ ಪದಾಧಿಕಾರಿಗಳೇ ಹಾಗೂ ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ವಂದನೆ ಸಲ್ಲಿಸುತ್ತಾ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಕಾರಣ ಏನಂದ್ರೆ ಸರ್ಕಾರ ಬಡ ಜನರಿಗಾಗಿ ಸಾಕಷ್ಟು ಯೋಜನೆಗಳನ್ನು ರೂಪಿಸ್ತದೆ। ಆ ಯೋಜನೆಗಳು ಇವತ್ತು ಜನರಿಗೆ ಪ್ರತಿಫಲವನ್ನು ಕೊಡೋದು ಬಿಟ್ಟು ಕಾಳಸಂತೆಯಲ್ಲಿ ಕಾಳ ಜನರಿಗೆ ಇವತ್ತು ಅನುಕೂಲವಾಗುವಂಥ ಒಂದು ಕೆಲಸಗಳು ಇವತ್ತು ನಡೀತಾ ಇದೆ। ಇದಕ್ಕೆ ಬಹುತೇಕ ಸರ್ಕಾರನೂ ಕೂಡ ಸರ್ಕಾರದ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲ್ ಇರ್ತಾರೆ ಅಂತಕ್ಕಂಥದ್ದು ಯಾವುದೇ ಮರೆಮಾಚುವಂತಿಲ್ಲ। ಯಾಕಂದ್ರೆ ಕಣ್ಣೊರೆಸುವ ನೆಪಕ್ಕಾಗಿ ಇವತ್ತು ರೇಡ್ಗಳನ್ನು ಮಾಡ್ತಾರೆ। ವಿಷಯ ಏನಪ್ಪಾ ಅಂದ್ರೆ ಸರ್ಕಾರ ಬಡ ಜನರಿಗೆ ಅನುಕೂಲ ಆಗ್ಲಿತ್ತೇಳಿ ಇವತ್ತು LPG ಗ್ಯಾಸನ್ನು ಸಬ್ಸಿಡಿ ಮುಖಾಂತರ ಇವತ್ತು ಅವರಿಗೆ ಕೊಟ್ಟಿದೆ। ಆದ್ರೆ ಇವತ್ತು ಏನು ದುರ್ಬಳಕೆ ಆಗ್ತಾ ಇದೆ, ಬಡ ಜನರು ಭಾಳ ಆದ್ರೆ 1-2 ವರ್ಷದಾಗ 1-2-3 ಗ್ಯಾಸ್ ಯೂಸ್ ಮಾಡ್ತಾರೆ, ಬಳಕೆ ಮಾಡ್ತಾರೆ। ಆದ್ರೆ ಅವು ಕಾಳಸಂತೆಯಲ್ಲಿ ಮಾರಾಟ ಆಗಿ ಇವತ್ತು ಆಟೋ ರಿಕ್ಷಾಗಳಿಗೆ ಕಾರ್ಗಳಿಗೆ ತುಂಬಿಸಿ ಇಂಥ ಒಂದು ಕಾಳದಂಧೆ ನಡೆದಿದೆ। ಇದು ಯಾಕೆ? ಇದು ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯ। ಜನಪ್ರತಿನಿಧಿಗಳು ಜನರಿಗೆ ಒಳ್ಳೇದಾಗ್ಲತ್ತೇಳಿ ಮಾಡಿರ್ತಾರೆ, ಅದು ಒಳ್ಳೇದಾಗಬೇಕಲ್ಲ, ಆಗ್ತಾ ಇಲ್ಲ। ಇಂಥದನ್ನು ಹೇಳಿದ್ರು ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಆಫೀಸ್ನಲ್ಲೂ ಕೂಡ ಇದ್ರ ಬಗ್ಗೆ ಅಸಡ್ಡೆ। ನಾವು ಎಷ್ಟೋ ಮಾಹಿತಿಗಳನ್ನು ಎಷ್ಟೋ ಇವತ್ತು ಹೋರಾಟದ ಮನವಿಗಳನ್ನು ಕೊಡ್ತೀವಿ, ಆದ್ರೆ ಅವ್ರನ್ನ ಇಟ್ಕೊಂಡು ಸುಮ್ಮನೆ ಕೂತು ಬಿಡ್ತಾರೆ ಯಾವುದೇ ರೀತಿ। ಯಾಕಂದ್ರೆ ಅವರಿಗೆ ಯಾರ್ದು ಭಯ ಇಲ್ಲ। ಈ ಲಂಚತನ ಹೆಚ್ಚಾಗಿಬಿಟ್ಟಿದೆ, ಇದರಲ್ಲಿ ಅಧಿಕಾರಿಗಳು ಶಾಮೀಲ್ ಅದಾರ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ। ಯಾಕಂದ್ರೆ ರೇಡ್ ಮಾಡಿದ್ರೆ ಮೊನ್ನೆ ಆ ರೇಡ್ ಮಾಡಿರ್ತಕ್ಕಂಥದ್ದು ಎಲ್ಲ ಎವಿಡೆನ್ಸು ನಮ್ಮ ಮಂತ್ಲಿ ಅದಾವ, ವಿಡಿಯೋಗಳು ಅದಾವ, ಇದ್ರೂ ಸಹಿತ ಆ ರೇಡ್ ಮಾಡಿದ ಸಾಯಂಕಾಲನೇ ಮತ್ತೆ ಅಂಗಡಿಗಳು ಪ್ರಾರಂಭ ಆಗ್ತಾವ ಅಂದ್ರೆ ಇದು ಯಾವ ಮಟ್ಟಿಗೆ ಇದೆ? ಇಲ್ಲಿ ಇದರಲ್ಲಿ ಅಧಿಕಾರಿಗಳ ಪಾತ್ರನೂ ಇದೆ ಅಂತಕ್ಕಂಥದ್ದು ಮೇಲ್ನೋಟದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ। ಆ ಕಾರಣಕ್ಕೆ ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆ ಬಡ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡಬೇಕಾಗಿದೆ। ಆ ಸಬ್ಸಿಡಿ ಮುಖಾಂತರ ಬರ್ತಕ್ಕಂಥ ಅನಿಲವನ್ನ ಕೇವಲ ಬಡ ಜನರಿಗೆ ಮುಟ್ಟಬೇಕು, ಅದರ ಸಬ್ಸಿಡಿ ಬಡ ಜನರಿಗೆ ತಲುಪಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನ ಏನು ನಾವು ಕೊಡ್ತಾ ಇದ್ದೀವಿ। ಅಕಸ್ಮಾತ್ ಇದು ಈ ಅಂಗಡಿಗಳೆಲ್ಲ ಬಂದ್ ಆಗದೇ ಇದ್ರೆ ಇವತ್ತು ಉಗ್ರ ಸ್ವರೂಪದಲ್ಲಿ ನಾವು ಹೋರಾಟ ಮಾಡಕ್ಕೆ ಸರಿ ಇದಿಲ್ಲ। ಇವತ್ತು ಹೆಣ್ಣು ಮಕ್ಕಳು ಅದಾರ, ನಮ್ಮಲ್ಲಿ ಗಂಡ್ಮಕ್ಳು ಅದಾರ, ವಿದ್ಯಾರ್ಥಿಗಳದಾರ, ರೈತರದಾರ, ಕೂಲಿ ಕಾರ್ಮಿಕರದಾರ, ಎಲ್ಲರನ್ನು ಕರ್ಕೊಂಡು ಇವತ್ತು ಬಿಜಾಪುರದಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಮಾಡಿ ಅದನ್ನ ನಾವು ಬಂದ್ ಮಾಡ್ಬೇಕಾಗ್ತೈತಿ। ಇವತ್ತು ಎಲ್ಲೆಲ್ಲಿ ಅಧಿಕಾರಿಗಳು ಶಾಮೀಲ್ ಅದಾರ ಅಂತಕ್ಕಂಥದ್ದು ಸಹಿತ ನಮ್ಗೆಲ್ಲರೂ ಮಾಹಿತಿ ಐತಿ ಅಂತಕ್ಕಂಥದ್ದನ್ನ ಇಟ್ಕೊಂಡೇ ನಾವು ಇವತ್ತು ಮನವಿ ಕೊಡಾಕತ್ತೀವಿ। ಇದನ್ನ ಎಚ್ಚೆತ್ತುಕೊಂಡು ಸರ್ಕಾರ ತಕ್ಷಣಕ್ಕೆ ಶೀಘ್ರದಲ್ಲಿ ಕ್ರಮ ಕೈಗೊಳ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಮನವಿ ಕೊಡ್ತಾ ಇದ್ದೀವಿ, ಎಚ್ಚರಿಕೆ ಒಂದು ಮನವಿ ಕೊಡ್ತಾ ಇದ್ದೀವಿ। ಮುಂದೆ ನಮಗೊಂದು 7 ದಿವಸದೊಳಗೆ ಅವರಿಗೆ ತಿಳಿಸ್ಲಿಕ್ಕೆ ಒಂದು ಸಮಯನೂ ಕೊಟ್ಟಿವಿ। ಆ 7 ದಿವಸನಾಗ ಜರ್ಕರ್ತ ನಮಗೆ ಅವ್ರು ತಿಳಿಸದೇ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನ ಕೈಗೊಳ್ತೀವಿ, ಬರೀ ಇದು ಹೇಳಿ ಬಿಡಂಗಿಲ್ಲ, ಇದು ಶತಸಿದ್ಧ। ಸರ್, ಮೊನ್ನೆ ಜಿಲ್ಲಾಧಿಕಾರಿ ಅವರು ಅವರಿಗೆ ವಾರ್ನಿಂಗ್ ಕೊಟ್ಟರು, ಹೊರಗೆ ಮಾಡ್ತಾರಲ್ಲ, ಅವರಿಗೆ ಒಂದು ಎಚ್ಚರಿಕೆ ಕೊಟ್ಟರು, ಮತ್ತೆ ಚಾಲು ಅದು ಎಚ್ಚರಿಕೆ ಅಂದ್ರೆ ನೋಡ್ರಿ, ಅಧಿಕಾರಿಗಳ ಶಾಮೀಲ್ ಇದ್ದಾಗ ಜಿಲ್ಲಾಧಿಕಾರಿಗಳು ಒಬ್ರು ಏನ್ ಮಾಡ್ಬೇಕು? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಮೀಲ್ ಇದಾರೆ ಇದ್ರೊಳಗೆ। ಇದು ಯಾರ ಕೆಲಸ? ಆಹಾರ ಫುಡ್ DC ಅವ್ರದ್ದು ಕೆಲಸ ಇದು। ಫುಡ್ DC ಅವರು ತಮ್ಮ ಕೈ ಕೆಳಗಿನ ಎಲ್ಲ ಅಧಿಕಾರಿಗಳನ್ನ ಬಂದೋಬಸ್ತ್ ಮಾಡಿ ಪ್ರತಿಯೊಂದರಲ್ಲಿ ರೇಡ್ ಮಾಡಿ ಅಂಥವ್ರನ್ನ ಹಿಡಿದು ಜೈಲಿಗೆ ಹಾಕುವಂತ ಕೆಲಸ ಅವ್ರು ಮಾಡ್ಬೇಕು। ಅಕ್ರಮ ದಂಧೆಗಳಿಗೆ ಇವತ್ತು ಸರ್ಕಾರದ
ರೂವಾರಿಗಳು ಇವತ್ತು ನಾವು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಏನ್ ಕರಿತೀವಿ, ಕಾರ್ಯಾಂಗದೊಳಗೆ ಇರ್ತಕ್ಕಂಥವ್ರು ಸರಿಯಾದ ಕಾರ್ಯ ಮಾಡದೇ ಇದ್ರೆ ಇವತ್ತು ಅಡ್ಡದಾರಿನೇ ಹಿಡಿಯವ್ರು ಎಲ್ಲಾರು. ಇದನ್ನ ಬಂದ್ ಮಾಡ್ಲಾಕ ಮೇನ್ ಕಾರಣ, ಬಂದ್ ಮಾಡಿಸ್ಬೇಕಪ್ಪ ಅಂದ್ರೆ ಮೇನ್ ಫುಡ್ ಡಿ ಸಿ ಅವ್ರ ಆಕಾರ ಅವರೇ ಹೊಣೆಗಾರಿಕೆಯನ್ನ ಇದನ್ನ ತೆಗೆದುಕೊಳ್ಬೇಕಾಕತಿ. ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೋಬೇಕು. ಸರ್ ಈಗ ಮುಂದೆ ಬಂದ್ ಆಗಿಲ್ಲ ಅಂದ್ರೆ ಹೆಂಗೆ? ಬಂದ್ ಆಗಿಲ್ಲ ಅಂದ್ರೆ ನಾವು ಬಂದ್ ಮಾಡಿಸ್ಬೇಕಾಕತಿ. ಮುಂದಿನ ದಿನಮಾನಗಳಲ್ಲಿ ಹೋರಾಟದ ಮುಖಾಂತರ ನಾವು ಅವ್ರನ್ನ ಬಂದ್ ಮಾಡಿಸ್ಬೇಕಾಕತಿ. ಅವಾಗ ಇವರು ಮುಖದ ಮೇಲೆ ಅರ್ವಿ ಕಟ್ಕೊಂಡು ಕೂಡ್ಬೇಕಾಕತಿ. 7 ದಿವಸದೊಳಗೆ ಇದು ವ್ಯವಸ್ಥೆ ಸಾರ್ವಜನಿಕರಿಗೆ ಮುಟ್ಟಬೇಕು, ನಮಗೂ ತಲುಪಬೇಕು. ಮಾಡೇವ್ ನೋಡತ್ತೇಳಿ ಅದು ಕಾರಣಗಳನ್ನ ಕೊಡ್ಬೇಕು. ಅವ್ರು ಕೊಡದೇ ಇದ್ದಲ್ಲಿ ಹೋರಾಟ ನಿಶ್ಚಿತ. ಸರ್ ಯಾವ ರೀತಿ ಮಾಡ್ಬೇಕು? ಅವ್ರ ಅಂಗಡಿ ಬಂದೇ ಮಾಡ್ಬೇಕು, ಅವ್ರ ಮೇಲೆ ಕೇಸ್ ಮಾಡ್ಬೇಕು? ಅಲ್ಲ, ಅಂಗಡಿ ಅವ್ರ ಸಂಬಂಧ ಇಲ್ಲಲ್ರಿ. ಅವ್ರಿಗೆ ಅಂಗಡಿ ಬಂದ್ ಆ ವ್ಯವಸ್ಥೆನೆ ಬಂದ್ ಮಾಡ್ಬೇಕು. ಇವ್ರು ಗ್ಯಾಸ್ ಏನ್ ಮಾರಾಟ ಮಾಡ್ತಾರಲ್ಲ, ಅವು ಬ್ಲಾಕ್ ಮೇಲೆ ಏನ್ ಕೊಡ್ತಾರಲ್ಲ, ಮೊದಲು ಅವ್ರಿಗೆ ಕಡಿವಾಣ ಹಾಕ್ಬೇಕು. ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಡೈಲಿ ರಿಪೋರ್ಟ್ ತಗೋಬೇಕು. ಎಷ್ಟು ಗ್ಯಾಸ್ಗಳು ಇವತ್ತು ಸಬ್ಸಿಡಿ ಮುಖಾಂತರ ಹೋಗ್ಯಾವ, ಎಲ್ಲಿ ಹೋಗ್ಯಾವ ಅನ್ನೋದು ಬೇಕು. ಎಲ್ಲಿದೆ ಅವ ಕೆಟ್ಟಾಯ್ತು, ಜಾವ ಕೆಟ್ಟಾಯ್ತು, ಅವ್ರಲ್ಲಿ ಎಲ್ಲ ಇರ್ತೈತಿ. ಇದ್ರು ಸಹಿತ ಇದನ್ನ ಮಾಡ್ತಾರ. ಯಾಕಂದ್ರೆ ಅವ್ರಿಗೆ ಉಪಯೋಗ ಮಾಡ್ಕೊಳಕ್ ಕಮರ್ಷಿಯಲ್ ಗ್ಯಾಸ್ ಅಂತಕ್ಕಂಥದ್ದನ್ನ ಮಾಡಿಟ್ಟಾರ. ಕಮರ್ಷಿಯಲ್ದವ್ರಿಗೂ ಅದ್ರದ್ದು ಲೈಸೆನ್ಸ್ ಕೊಟ್ಟಿರ್ತಾರ. ಇವ್ರು ಬಿಟ್ಟು ನಮ್ಮ ಸಬ್ಸಿಡಿ ಗ್ಯಾಸ್ ಅನ್ನ ಇಲ್ಲಿ ಯೂಸ್ ಮಾಡಿದ್ರೆ ಮುಂದೆ ಏನಾಕತಿ? ಜನರಿಗೆ ಅನುಕೂಲ ಆಗ್ಲತ್ತೆ. ಸಬ್ಸಿಡಿ ಕೊಟ್ಟಿರ್ತಾರ. ಅದಕ್ಕೆ ಸಂಗಮೇಶ್ ಗೌಡರು ದಾಶಾ ಅಂತೇಳಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಅಧ್ಯಕ್ಷರು. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀ ದಾಶಾಳ, ಜಯ ಕರ್ನಾಟಕ ಸಂಘಟನೆ ಮಾತಾಡೋದು. ಗ್ಯಾಸ್ ಪಬ್ಲಿಕಲ್ಲಿ ಮಾರ್ತಿದ್ದಾರೆ. ಸ್ಕೂಲು ಅಥವಾ ಗೋರ್ಮೆಂಟ್ ಹೈಸ್ಕೂಲು, ಆಸ್ಪತ್ರೆ ಅದ್ರ ಪಕ್ಕದಲ್ಲಿ ಮಾರ್ತಿದ್ದಾರೆ. ಮತ್ತು ಅದ್ರ ಜಿಮ್ಮೆದಾರಿ ಯಾರು ತಗೋತಾರೆ? ಯಾರಾದ್ರೂ ಮಕ್ಕಳು ಸ್ಕೂಲಲ್ಲಿ ಇರ್ತಾರ, ಅಕಸ್ಮಾತ್ ಬ್ಲಾಸ್ಟ್ ಆದ್ರೆ ಏನು ಮಾಡಬೇಕು? ಯಾರು ಜವಾಬ್ದಾರಿ? ಅವರೆಲ್ಲ ಮಕ್ಕಳನ್ನ ತಾಯ್ದಾರು ಜವಾಬ್ದಾರಿದಿಂದ ಸ್ಕೂಲಲ್ಲಿ ಕಳಿಸ್ತಿರ್ತಾರ. ಪಕ್ಕದಲ್ಲೇನೆ ಸ್ಕೂಲ್ ಪಕ್ಕದಲ್ಲೇನೆ ಗ್ಯಾಸ್ ಬ್ಲಾಸ್ಟ್ ಆದ್ರೆ ಏನ್ ಮಾಡ್ಬೇಕು? ಎಲ್ಲ ಮಕ್ಕಳು ತೊಂದರೆ ಆಗ್ತೈತಿ. ಆಮೇಲೆ ಒಂದೊಂದ್ ಮಕ್ಳಿಗೂ ಈಗ ಎಲ್ಲಾ ಕಡೆನೂ ಎಲ್ಲಾ ತರ ತೊಂದರೆ ಆಗ್ತಾ ಇದೆ. ಮಕ್ಳಿಗೆ ಗ್ಯಾಸು, ಆಸ್ಪತ್ರೆ ಬಾಜು ಆಕ್ಸಿಜನ್ ಇರ್ತದ, ಅಲ್ಲಿನೂ ಆಸ್ಪತ್ರೆ ಬಾಜುನು ಗ್ಯಾಸ್. ಬ್ಲಾಕ್ ಅಲ್ಲಿ ಯಾಕೆ ಮಾರ್ತಾರೆ ಇವರು? ಬ್ಲಾಕ್ ಅಲ್ಲಿ ಮಾರಕ್ ಪರ್ಮಿಷನ್ ಯಾರು ಕೊಟ್ರಿ ಇವ್ರಿಗೆ? ಇವರೆಲ್ಲ ಅಧಿಕಾರಿಗಳು ಏನ್ ಮಾಡ್ತಿದಾರ? ಅಧಿಕಾರಿಗಳಿಗೆ ಕೆಲಸ ಏನು? ಅದೇ ಕೆಲಸ ಅವ್ರದ್ದು. ಅದು ಎಲ್ಲಾ ಕಡೆನೂ ಅವ್ರು ಸರ್ವೆ ಮಾಡ್ತಿರ್ಬೇಕು, ಚೆಕ್ ಮಾಡ್ತಿರ್ಬೇಕು. ಹಂಗೆ ಚೆಕ್ ಮಾಡ್ದೇನೆ ಇವ್ರು ಎಲ್ಲೆಲ್ಲಿ ಇವ್ರ ಜವಾಬ್ದಾರಿ ಇಲ್ಲಾರ್ದೇನೆ ಇವರೇ ಕುಂತ್ರಂದ್ರ ಅವ್ರಿಗೆ ಯಾರು ಕೇಳೋರಿರಲ್ಲ, ಹೇಳೋರಿರಲ್ಲ. ಆಮೇಲೆ ಗಲ್ಲಿ ರೋಡಲ್ಲಿನೂ ಮಾರ್ತಿದಾರೆ. ಇವ್ರು ಬಡವರು ಏನ್ ಮಾಡ್ಬೇಕು? ಬಡವ್ರ ಸುಮ್ಕೆ ಒಂದೊಂದು ಗ್ಯಾಸ್ ಹಚ್ಚಿದ್ರ ಅವ್ರಿಗೆ ಆಟೋಕ್ ದುಡ್ಡು ಇರಂಗಿಲ್ಲ, ಅಲ್ಲೇ ಬಂದ್ ವೈರಿ ಅಂತಾರ, ಕಾಲ್ ಮಾಡ್ತಾರ, ಬಾಲ್ಕಲ್ಲಿ ಮಾರ್ಕೋತಾರ. ಇವ್ರ ಗ್ಯಾಸ್ ಮಾರ್ಕೊಳ್ಳೋರ್ಗೆ ಸರ್ಕಾರದಿಂದ ಎಲ್ಲ ಅನುಕೂಲ ಆದ್ರೂ ಇವ್ರ ಕೆಳಗಿನವ್ರು ಯಾರು ಜಿಮ್ಮೆದಾರಿ ತಗೊಳತ್ತಿಲ್ಲ. ಇವ್ರ ಜಿಮ್ಮೆದಾರಿ ತಗೊಳಿಲ್ಲ ಅಂದ್ರ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನಾವು ಅಧಿಕಾರಿಗಳ ಮೇಲೆ ಕ್ರಮ ಕೊಳ್ತೀವಿ. ಉಗ್ರವಾದ ಹೋರಾಟ ಅಂದ್ರೆ ಏನು? ಬಿಜಾಪುರ, ಇಡೀ ಕರ್ನಾಟಕನೇ ನಾವು ಹೋರಾಟ ಮಾಡ್ತೀವಿ. ಇದು ಅಂತೂ ನಿಶ್ಚಿತ. ಸರ್, ಆಟೋನು ಎಲ್ಲಾ ಕಡೆನೂ ಪಂಪ್ಗಳು ಮಾಡಿದಾರೆ. ಆಟೋಕ್ ಹಾಕೋ ಪಂಪ್ನು ಮಾಡಿದಾರೆ. ಇವ್ರು ಬಾಲ್ಕಲಿ ಯಾಕೆ ಮಾಡ್ತಿರ್ತಾರೆ? ಇವ್ ಆಟೋದವ್ರು ಬ್ಲಾಕ್ ಅನ್ನು ಹಾಕೋತಾರ. ಅವ್ರಿಗೆ ಅನಿವಾರ್ಯತೆ ಇರ್ತದ, ಅವ್ರು ಹಾಕೋತಾರ. ಇವ್ರು ಮಾರೋರಿಗೆ ಪರ್ಮಿಷನ್ ಯಾರು ಕೊಟ್ರು? ಅಕಸ್ಮಾತ್ ಮಕ್ಳಿಗೆ ಏನಾದ್ರು ಆದ್ರೆ, ಸ್ಕೂಲ್ಗೆ ಏನಾದ್ರು ಆದ್ರೆ, ಆಸ್ಪತ್ರೆಯಲ್ಲಿ ಪೇಷಂಟ್ ಇರ್ತಾವ, ಅವ್ರಿಗೆ ಏನಾದ್ರು ಆದ್ರೆ ಏನ್ ಮಾಡ್ಬೇಕು? ಹಾ, ಅದು ಗ್ಯಾಸ್ ಸರ್ಕಾರದವ್ರು ಬಡವರಿಗೆ ಮಾರ್ಕೊಳಕ್ಕೆ ಕೊಡ್ತಾರ, ಸಬ್ಸಿಡಿ ಕೊಡ್ತಾರ. ಇವರು ಮಾರ್ಕೋತಾರ ಗ್ಯಾಸ್. ಇವತ್ತು ಬಂದಿಲ್ಲ, 15 ದಿನಗಟ್ಲೆ ಒಂದೊಂದು ಗ್ಯಾಸ್ ಬಂದಿಲ್ಲ ಅಂದ್ರೆ ಮತ್ತೆ 15 ದಿನದಲ್ಲಿ ಎಷ್ಟು ಗ್ಯಾಸ್ ಇವ್ರು ಮಾರ್ಕೋತಾರ ಅನ್ನೋದು ಕ್ಯಾಲ್ಕುಲೇಷನ್ ಇವ್ರು ಹಾಕ್ಬೇಕು. ಕ್ಯಾಲ್ಕುಲೇಷನ್ ಹಾಕಿದಾಗೆ ಎಲ್ಲ ಗೊತ್ತಾಗ್ತದೆ ನಮ್ಗೆ. ಇವ್ರು ಕ್ಯಾಲ್ಕುಲೇಷನ್ ಹಾಕಿ ನಮಗೆಲ್ಲ ತಿಳಿಸ್ಬೇಕು. ಇವ್ರು ನಮಗೆ ಅಧಿಕಾರಿಗಳು ಏನು ತಿಳಿಸ್ಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವಂತೂ ಮಾಡೋದಂತೂ ನಿಶ್ಚಿತ. ಜೈ ಕರ್ನಾಟಕ ಸಂಘಟನೆ ವತಿಯಿಂದ ನಾವೆಲ್ಲ ಇವತ್ತು ಬಂದಿದ್ದೀವಿ. ಮೊನ್ನೆನೂ ಮನವಿ ಕೊಟ್ಟಿದ್ದು, ಅದ್ರ ಬಗ್ಗೆ ನಮ್ಗೇನು ಕಾಳಜಿ ಮಾಡಿಲ್ಲ ಅವರು. ಇವತ್ತು ಕೊಟ್ಟಿದ್ದೀವಿ ಗ್ಯಾಸ್ ಬಗ್ಗೆ ಎಲ್ಲ. ಪಾಪ ಬಡವ್ರದ್ದು ಯಾಕ್ರಿ ತಿನ್ಬೇಕು ಇವರು? ಬೇರೆಯವರೆಲ್ಲರೂ ಬಡವ್ರು ನಾನೇ ಕಣ್ಣಾರೆ ನೋಡಿದ್ದೀನಿ. ಆಟೋದವ್ರು ಹೋಗಿ ಬೇರೆ ಕಡೆಯಿಂದ ಇದು ಮಾಡ್ಕೊಂಡು ಗ್ಯಾಸ್ ತುಂಬ್ಕೊಂಡು ಬಂದ್ರು. ನಾನು ಯಾಕಪ್ಪ ಅಂತ ಕೇಳಿದೆ, ಅವ್ರೇನು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ನಾನು ಕಣ್ಣಾರೆ ನೋಡಿದ್ದೀನಿ ಆ ದೃಶ್ಯನ. ಇವತ್ತು ಇವ್ರು ಸರಿ ನಮ್ಮ ಅಧ್ಯಕ್ಷರು ಸಹಿತ ಅವ್ರು ಹೋರಾಟ ಮಾಡೋದು ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೇನೆ ಇವಾಗ ಮನೆಗಂತ ನಾವು ಬುಕ್ ಮಾಡಿರ್ತೀವಿ, 15 ದಿವಸ ಆದ್ರೂ ಬರೋದಿಲ್ಲ. ಅದನ್ನ ಬೇರೆಯವ್ರಿಗೆ ಮಾರಿರ್ತಾರೆ. ಸುಮ್ಮನೆ ಅಲ್ಲಿ ಏನು ಹೇಳೋದು, ನಿಮ್ದು ಬುಕ್ ಆಗಿರುತ್ತೆ, ನಾವು ನಿಮ್ಗೆ ಬರುತ್ತೆ ಅಂತಾರೆ, ಬರೋದೇ ಇಲ್ಲ. 15 ದಿವಸ ಆದ್ರೂ ಬರ್ತಿಲ್ಲ. ಅದ್ರ ಬಗ್ಗೆನೂ ಸ್ವಲ್ಪ ಇದನ್ನ ತಗೊಂಡು ಯಾರ್ಯಾರು ಏಜೆನ್ಸಿ ತಗೊಂಡಿದ್ದಾರೋ ಅವ್ರ ಬಗ್ಗೆ ಎಲ್ಲ ಒಂದು ಆಕ್ಷನ್ ತಗೊಬೇಕು ಅಂತ, ಒಂದು ಕಟ್ಟುನಿಟ್ಟಿನ ಆಕ್ಷನ್ ತಗೊಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ನಾವು ಇವತ್ತು ಕೊಟ್ಟಿದ್ದೀವಿ. ನಮ್ಮ ಸರ್ ಹೇಳ್ದಂಗೆ, ಅಧ್ಯಕ್ಷರು ಹೇಳ್ದಂಗೆ ನಾವು ಹೋರಾಟ ಮಾಡಕ್ಕೆ ಸಿದ್ಧ ಇದ್ವಿ. ಬಡವ್ರದ್ದು ಯಾರು ತಿನ್ಬಾರ್ದು ಅಂತ ಹೇಳೋದು ಎಲ್ಲ ಪಾಪ ಅವ್ರು ಕೇಳೋರು ಇಲ್ಲ ಅಂದ್ಬಿಟ್ಟು ಅವ್ರು ಬಡವ್ರದೇ ನಾವು ಸಿಲಿಂಡ್ರಿ ಅದೆಲ್ಲ ತಿನ್ನೋದು ಚೆನ್ನಾಗಿರಲ್ಲ, ನಮ್ಗೆ ಇಷ್ಟ ಆಗಲ್ಲ ನಮಗೆ.
ಸೊ ಅದಕ್ಕೆ ನನ್ನ ಹೆಸರು ಮೀನಾ ಕುಂದನ್ಗರ್ ಅಂತ.